ಹಾಯ್ ಎಲ್ರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ಸಾಮ್ ಎಸ್ ಎಸ್ ಸಿ ಕನ್ನಡ ಜಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಓಕೆನಾ. ಸೊ RRB ಗ್ರೂಪ್ ಡಿ ಮತ್ತು NTPC ಎಕ್ಸಾಮ್ ಪ್ರಿಪ್ರೇಷನ್. ಸೊ ಕನ್ನಡ ವರ್ಷನ್ನಲ್ಲಿ ಟಾಪ್ 100 ಪ್ರಶ್ನೆಗಳು. ಸೊ ಈ ಕನ್ನಡದಲ್ಲಿ ಕ್ವಶನ್ ಪೇಪರ್ ಆ್ಯಕ್ಚುಲಿ ಸಿಗಲ್ಲ. ಸೊ ಈ ಇಂಗ್ಲೀಷ್ನಲ್ಲಿ ಇದ್ದಿದ್ದು ಮತ್ತು ಹಿಂದಿಯಲ್ಲಿ ಇದ್ದಿದ್ದು ನಾವು ಟ್ರಾನ್ಸ್ಲೇಟ್ ಮಾಡ್ಕೋತೀವಿ. ಸೊ ಇದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋದು. ಒಟ್ಟು 100 ಪ್ರಶ್ನೆಗಳಿವೆ. ಸೊ ಕನ್ನಡ GK GSದು ಪ್ರಿವಿಯಸ್ ಇಯರ್ ಕ್ವಶನ್ಸ್ ಮತ್ತು ಅತಿ ಸಂಭವನೀಯ ಪ್ರಶ್ನೆಗಳು ಅಂತ ಹೇಳ್ಬೋದು. ಸೊ ಇದರಲ್ಲಿ ನಿಮಗೆ 4 ರಿಂದ 6 ಮಾರ್ಕ್ಸ್ ಫಿಕ್ಸ್ ಬರ್ಬೋದು ಸ್ನೇಹಿತರೆ. 100 ಪ್ರಶ್ನೆಗಳಲ್ಲಿ ನಿಮಗೆ 3 ರಿಂದ 6 ಪ್ರಶ್ನೆವರೆಗೂ ಬಂದೇ ಬರುತ್ತೆ. ಯಾರೂ ಮಿಸ್ ಮಾಡ್ಕೋಬೇಡಿ, ಪೂರ್ತಿ ವಿಡಿಯೋ ನೋಡಿ. ಬನ್ನಿ ಪ್ರಶ್ನೆಗಳು ನೋಡೋಣ. ರಾಷ್ಟ್ರೀಯ ಆದಾಯ ಎಂದರೆ? ಸೊ ನೀವು ಆಪ್ಷನ್ಗಳು ನೋಡ್ಬೋದು. ಸೊ ನಾನು ಕ್ವಶನ್ ಮತ್ತು ಆನ್ಸರ್ ಹೇಳ್ತಾ ಹೋಗ್ತೀನಿ. ಸೊ ನಾನು ಆನ್ಸರ್ನ ಮೊದಲೇ ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ರಾಷ್ಟ್ರೀಯ ಆದಾಯ ಅಂದರೆ, ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ರಾಷ್ಟ್ರದ ಒಟ್ಟು ಉತ್ಪನ್ನದ ಇಳಿತಾಯವನ್ನು ಕಳೆದ ನಂತರ ಪ್ಲಸ್ ಅಪ್ರತ್ಯಕ್ಷ ತೆರಿಗೆ ಪ್ಲಸ್ ಸಬ್ಸಿಡಿ. ಸೊ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 2 ನೋಡಿ. ಅರ್ಥಶಾಸ್ತ್ರದ ಜನಕರು ಯಾರು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆ್ಯಡಮ್ ಸ್ಮಿತ್. ನೆಕ್ಸ್ಟ್ ಪ್ರಶ್ನೆ 3. ಉರುಳುವ ಯೋಜನೆ ಅಂದರೆ ರೋಲಿಂಗ್ ಪ್ಲ್ಯಾನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರತಿ ವರ್ಷವೂ ಹಂಚುವಿಕೆ ಹಾಗೂ ಗುರಿ ಬದಲಾಯಿಸುವುದು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 4. ಮರೆಮಾಚು ಉದ್ಯೋಗ ಅಂದರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇಕಾಗಿದ್ದಕ್ಕಿಂತ ಹೆಚ್ಚು ಮಂದಿಯನ್ನು ಕೆಲಸಕ್ಕೆ ತೆಗೆದುಕೊಳ್ಳುವುದು. ಸೊ ಅದನ್ನು ನಾವು ಮರೆಮಾಚಿತ ಉದ್ಯೋಗ ಅಂತ ಹೇಳಿ ಕರಿತೀವಿ. ಪ್ರಶ್ನೆ 5. ವಾರ್ ಆ್ಯಂಡ್ ಪೀಸ್ ಪುಸ್ತಕವನ್ನು ಬರೆದವರು ಯಾರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಲಿಯೋ ಟಾಲ್ಸ್ಟಾಯ್. ಪ್ರಶ್ನೆ 6. ಈ ಕೆಳಕಂಡ ವ್ಯಕ್ತಿಗಳಲ್ಲಿ ಯಾರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಭಾರತದ ವೃದ್ಧ ಪಿತಾಮಹ ಅಂತೇಳಿ ಯಾರನ್ನು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ದಾದಾಬಾಯಿ ನವರೋಜಿ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 7. ಈ ಕೆಳಕಂಡ ಶಬ್ದಗಳಲ್ಲಿ ಯಾವುದನ್ನು ಮುಷ್ಟಿಯುದ್ಧ ಅಥವಾ ಬಾಕ್ಸಿಂಗ್ನಲ್ಲಿ ಉಪಯೋಗಿಸುತ್ತಾರೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಜೇಬ್. ಪ್ರಶ್ನೆ 8. ಸತ್ಯಜಿತ್ ರೇ ಅವರು ಈ ಯಾವ ಶಿಸ್ತಿಗೆ ಸೇರಿದವರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಚಿತ್ರ ನಿರ್ದೇಶಕ ಅವರು. ಸೊ ಸ್ನೇಹಿತರೆ, ಈ ಕಡೆ ಫುಲ್ ಮಳೆ ಬರ್ತಿದೆ ನಮ್ಮ ಕಡೆ. ಸೊ ನಿಮ್ಮ ಕಡೆ ವಾತಾವರಣ ಹೇಗಿದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಕಡೆ ಫುಲ್ ಮಳೆ ಆಗ್ತಿದೆ. ಸೊ ಕ್ಲಾಸಿಗೆ ಡಿಸ್ಟರ್ಬ್ ಆಗುತ್ತೆ, ಮಾಡಬಾರ್ದು ಅಂದ್ಕೊಂಡಿದ್ದೆ. ಸೊ ಆದರೂ ಪರವಾಗಿಲ್ಲ, ಪರೀಕ್ಷೆ ತುಂಬ ಸಮೀಪ ಇದೆ ಅಲ್ವಾ, ಹಾಗಾಗಿ ಕ್ಲಾಸ್ ಮಾಡಬೇಕಂತ ಹೇಳಿ ಮಾಡ್ತಿದ್ದೀನಿ. ಪ್ರಶ್ನೆ 9. ಎಲ್ಲರ ಕಣ್ಣೀರನ್ನು ತೊಡೆಯುವುದೇ ನನ್ನ ಮುಖ್ಯ ಗುರಿ ಎಂದು ಯಾರು ಘೋಷಿಸಿದರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾತ್ಮ ಗಾಂಧಿ. ಪ್ರಶ್ನೆ 10. ಕರ್ನಾಟಕದ ಪ್ರಮುಖ ನೃತ್ಯ ಯಾವುದು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಯಕ್ಷಗಾನ. ಪ್ರಶ್ನೆ 11. ನೈಋತ್ಯ ರೈಲ್ವೆಯ ಮುಖ್ಯ ಕಚೇರಿ ಹುಬ್ಬಳ್ಳಿಯಲ್ಲಿ ಸ್ಥಾಪಿತವಾದದ್ದು ಯಾವಾಗ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ 1, 2003. ಪ್ರಶ್ನೆ 12. ಸಿಂಹಗಳ ಸಮೂಹವನ್ನು ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರೈಡ್. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 13. ಕ್ರೀಡಾ ಜಗತ್ತಿನ ಖಾಸಗಿ ಉಪಾಧ್ಯಾಯ ಅಂದರೆ ಕೋಚ್ಗೆ ಯಾವ ಪ್ರಶಸ್ತಿ ಕೊಡಲಾಗುವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ರೋಣಾಚಾರ್ಯ ಪ್ರಶಸ್ತಿ. ಪ್ರಶ್ನೆ 14. ಕೆಳಕಂಡ ಅನಿಲಗಳಲ್ಲಿ ಯಾವುದನ್ನು ನೀರಿನ ಶುದ್ಧಿಗಾಗಿ ಉಪಯೋಗಿಸಲ್ಪಡುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಲೋರಿನ್. ಪ್ರಶ್ನೆ 15. ಕೆಳಕಂಡ ಯಾವುದನ್ನು ಆಹಾರದಲ್ಲಿ ಕಡಿಮೆ ಶಕ್ತಿಯ ಲೋ ಕ್ಯಾಲರಿ ಸಿಹಿಯಾಗಿ ಉಪಯೋಗಿಸಲ್ಪಡುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಅಸ್ಪರ್ಟೇಮ್. ಪ್ರಶ್ನೆ 16. ಕೆಳಕಂಡ ಧಾತುಗಳಲ್ಲಿ ಬಹಳ ಹಗುರವಾದದ್ದು ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲಿಥಿಯಂ. ಪ್ರಶ್ನೆ 17. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಬಗ್ಗೆ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಕಾಶದ ಸಮಭಾಜಕ ವೃತ್ತದ ಸಮತಲಕ್ಕೆ ಸಮಕೋನದಲ್ಲಿರುವ ಸಮತಲದಲ್ಲಿ ಚಲಿಸುತ್ತದೆ. ಪ್ರಶ್ನೆ 18. ಸೂರ್ಯಗ್ರಹಣವು ಡ್ಯಾಶ್. ಸೊ ಇದಕ್ಕೆ ಸರಿಯಾದ ಉತ್ತರ ಸೂರ್ಯಗ್ರಹಣ ಯಾವಾಗ ಸಂಭವಿಸುತ್ತದೆ ಅಂದರೆ, ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಚಂದ್ರ, ಸೂರ್ಯ ಮತ್ತು ಭೂಮಿಗೆ ಮಧ್ಯೆ ಬಂದಾಗ ಸೂರ್ಯಗ್ರಹಣ ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 19. 2 ವಿದ್ಯುತ್ ದ್ರೋಹಕಗಳನ್ನು ಸಮಾನಾಂತರ ಬೇರೆ ಬೇರೆ ರೇಖೆಗಳ ಅಳವಡಿಸಿದೆ. ಒಟ್ಟಿನ
ದ್ರೋಹಕ 3 ಓಮ್, ಒಂದು ಪೂರು ಸುಟ್ಟು ಹೋದಾಗ ಒಟ್ಟಿನ ದ್ರೋಹಕ 12 ಓಮ್ ಆಗಿದ್ದರೆ ಸುಟ್ಟು ಹೋದ ದ್ರೋಹಕ ಎಷ್ಟು? ಓಕೆನಾ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 8 ಓಮ್. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 20. ಬೆಟ್ಟದ ಮೇಲೆ ಅಡಿಗೆ ಮಾಡುವುದು ಭೂಮಿಯ ಸಮತಲಕ್ಕಿಂತ ಹೆಚ್ಚು ಸಮಯ ತೆಗೆದುಕೊಳ್ಳುವುದು ಕಾರಣ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಬೆಟ್ಟದ ಮೇಲಿನ ವಾತಾವರಣದ ಒತ್ತಡ ಕಡಿಮೆ ಇರುವುದರಿಂದ ನೀರಿನ ಉಬ್ಬುವಿಕೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾಗಿ ಅಡಿಗೆ ನಿಧಾನವಾಗುತ್ತದೆ. ಪ್ರಶ್ನೆ 21. ವಾತಾವರಣದಲ್ಲಿನ ತೇವದ ಬಗ್ಗೆ ಮಾಹಿತಿ ಕೊಡುವ ಉಪಕರಣ? ಸೊ ಇದಕ್ಕೆ ಸರಿಯಾದ ಉತ್ತರ ಹೈಗ್ರೋಮೀಟರ್. ಪ್ರಶ್ನೆ 22. ರೇಡಿಯೋ ಆಕ್ಟಿವ್ ವಿಕಿರಣದ ಶಕ್ತಿ ಸೂಚಿಸುವ ಅಂಶ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಟೆಸ್ಲಾ. ಪ್ರಶ್ನೆ 23. ನಿಂಬೆ ಅಂದರೆ ಸಿಟ್ರಸ್ ಜಾತಿಯ ಹಣ್ಣುಗಳಲ್ಲಿ ಜಾಸ್ತಿ ಇರುವ ಜೀವಸತ್ವ ವಿಟಮಿನ್ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಸಿ. ಪ್ರಶ್ನೆ 24. ಸೂರ್ಯಕಿರಣ ನಮ್ಮ ದೇಹದ ಯಾವ ಜೀವಸತ್ವವನ್ನು ಕೊಡುತ್ತದೆ? ಸೊ ಅಂದರೆ ಸೂರ್ಯನಿಂದ ನಮ್ಮ ಸಿಗೋ ವಿಟಮಿನ್ ಯಾವುದಂತ ಹೇಳಿ. ಸೊ ಇದಕ್ಕೆ ಸರಿಯಾದ ಉತ್ತರ ವಿಟಮಿನ್ ಡಿ. ಪ್ರಶ್ನೆ 25. ರೂಬಿ ಅಂದರೆ ಕೆಂಪು ಹಾಗೂ ಸಫೈರ್ ಅಂದರೆ ನೀಲಿ ರತ್ನಗಳನ್ನು ರಾಸಾಯನ ಶಬ್ದದಲ್ಲಿ ಏನೆಂದು ಕರೆಯುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಯೂಮಿನಿಯಂ ಆಕ್ಸೈಡ್. ಪ್ರಶ್ನೆ 22. ವಿದ್ಯಾರ್ಥಿಗಳ ಒಂದು ತರಗತಿ ಸರಾಸರಿ ವಯಸ್ಸು 21 ವರ್ಷ. ಅಧ್ಯಾಪಕರ ವಯಸ್ಸನ್ನು ಸೇರಿಸಿದರೆ ಸರಾಸರಿ 1 ವರ್ಷ. ಹಾಗಾದರೆ ಅಧ್ಯಾಪಕರ ವಯಸ್ಸು ಎಷ್ಟು? ಸೊ ಇದಕ್ಕೆ ಸರಿಯಾದ ಉತ್ತರ 44 ವರ್ಷ. ಪ್ರಶ್ನೆ 27. ಲೋಕಸಭೆಯಲ್ಲಿ ಹಣಕಾಸಿನ ಮಸೂದೆಯನ್ನು ಮಂಜೂರಿಸುವ ಶಿಫಾರಸು ಮಾಡುವ ವ್ಯಕ್ತಿ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಪ್ರಶ್ನೆ 28. ರಾಷ್ಟ್ರದ ಉಪರಾಷ್ಟ್ರಪತಿಯನ್ನು ಚುನಾಯಿಸುವ ಎಲೆಕ್ಟೋರಲ್ ಕಾಲೇಜ್ನ ಸದಸ್ಯರು? ಸೊ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು. ಪ್ರಶ್ನೆ 29. ವಿಧಾನಸಭಾಧ್ಯಕ್ಷರು ಯಾವಾಗ ತಮ್ಮ ಮತವನ್ನು ನೀಡಬಹುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಾವಾಗ 2 ಪಕ್ಷದ ಮತಗಳು ಸಮವಾದಲ್ಲಿ ಮಾತ್ರ. ಪ್ರಶ್ನೆ 30. ಈ ಕೆಳಕಂಡ ರಾಜ್ಯಗಳಲ್ಲಿ ಯಾವ ರಾಜ್ಯ ಹೆಚ್ಚು ಪ್ರತಿನಿಧಿಗಳನ್ನು ಲೋಕಸಭೆಯಲ್ಲಿ ಹೊಂದಿದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಉತ್ತರ ಪ್ರದೇಶ. ಪ್ರಶ್ನೆ 31. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಭಿನ್ನಾಭಿಪ್ರಾಯ ಬಂದಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತೀರ್ಪು ಕೊಡುವ ಹಕ್ಕು ಅದರ ಯಾವ ಅಂಗಕ್ಕೆ ಸೇರಿರುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಕೃತಿಕ ಅಂದರೆ ಜ್ಯೂರಿಸ್ಡಿಕ್ಷನ್. ಪ್ರಶ್ನೆ 32. ಪಂಚಾಯಿತಿ ರಾಜ್ಯದ ಸನ್ನಿವೇಳದಲ್ಲಿ ಆಡಳಿತ ಕ್ರಮ ಯಾವ ರೀತಿ? ಸೊ ಇದಕ್ಕೆ ಸರಿಯಾದ ಉತ್ತರ 3 ಶ್ರೇಣಿಯ ಸ್ಥಳೀಯ ಸ್ವಸರ್ಕಾರ, ಗ್ರಾಮೀಣ, ಬ್ಲಾಕ್ ಹಾಗೂ ಡಿಸ್ಟ್ರಿಕ್ಟ್. ಪ್ರಶ್ನೆ 33. ಯಾವುದೇ ರಾಜ್ಯಕ್ಕೆ ಸಂಬಂಧಿಸಿದ ಕಾನೂನು ಪ್ರಶ್ನೆಯನ್ನು ಸಂಸತ್ ಸಭೆ ಅಳವಡಿಸಬೇಕಾದರೆ ಇದಕ್ಕೆ ಯಾವ ಕಾರಣ ಮುಖ್ಯ? ಸೊ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಅಂಶಗಳು ಬೇಕು. ಅಂದರೆ ರಾಜ್ಯಸಭೆಯಲ್ಲಿ 2/3 ಬಹುಮತದಿಂದ ಪ್ರಶ್ನೆ ರಾಷ್ಟ್ರಕ್ಕೆ ಅಗತ್ಯವೆಂದು ರೂಢಿಸಬೇಕು. ಆಪ್ಷನ್ ಬಿ 2 ಅಥವಾ 3 ರಾಜ್ಯಗಳ ವಿಧಾನಸಭಾ ಸದಸ್ಯರು ಅದನ್ನು ಸಂಸತ್ತಿಗೆ ಶಿಫಾರಸಬೇಕು. ಆಪ್ಷನ್ ಸಿ ಯಾವುದಾದರೂ ಹೊರನಾಡಿನ ಕರಾರಿಗೂ ಅಥವಾ ಒಪ್ಪಂದಕ್ಕೆ ಅದರ ಅಗತ್ಯ ಇರಬೇಕು. ಪ್ರಶ್ನೆ 34. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಸೊ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಉಪರಾಷ್ಟ್ರಪತಿ. ಪ್ರಶ್ನೆ 35. ರಾಷ್ಟ್ರಪತಿಯವರು ರಾಜೀನಾಮೆ ನೀಡಬೇಕಾದರೆ ಅದನ್ನು ಯಾರಿಗೆ ಅನುಮೋದಿಸಬೇಕು? ಸೊ ಇದಕ್ಕೆ ಸರಿಯಾದ ಆಪ್ಷನ್ ಬಿ ಉಪರಾಷ್ಟ್ರಪತಿ. ಪ್ರಶ್ನೆ 36. UPSCಯ ಸದಸ್ಯರನ್ನು ಯಾರು ಆರಿಸುತ್ತಾರೆ ಅಂದರೆ ನೇಮಿಸುತ್ತಾರೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿ. ಪ್ರಶ್ನೆ 37. ನಮ್ಮ ರಾಷ್ಟ್ರಗೀತೆ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜನಗಣ ಮನ. ಪ್ರಶ್ನೆ 38. ಪ್ರಧಾನಮಂತ್ರಿ ಸಂಸತ್ತಿನ ರಾಜ್ಯಸಭೆಗೆ ಚುನಾಯಿತರಾಗಿದ್ದರೆ? ಆಪ್ಷನ್ ಎ ಸರಿಯಾದ ಉತ್ತರ ಅವಿಶ್ವಾಸ ಪ್ರಕಟಣೆಯ ಸಮಯದಲ್ಲಿ ಅವರು ಮತದಾನ ಮಾಡುವಂತಿಲ್ಲ. ಪ್ರಶ್ನೆ 39. ತೃಪ್ತಿಕಾಸ್ ಯಾವ ಮತದ ಪೂಜ್ಯ ಕೃಷಿಗಳು? ಸೊ ಇದಕ್ಕೆ ಸರಿಯಾದ ಉತ್ತರ ಬೌದ್ಧಿಕರು. ಪ್ರಶ್ನೆ 40. ಗ್ರೀನ್ ಹೌಸ್ ಎಫೆಕ್ಟ್ ಎಂದರೇನು ಅಂದರೆ ಹಸಿರು ಮನೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಾತಾವರಣದ ಇಂಗಾಲಾಮ್ಲದಿಂದ ಸೂರ್ಯಕಿರಣ ಶಕ್ತಿಯ ತಡೆಯುವಿಕೆ. ಪ್ರಶ್ನೆ 41. ಸುಯೆಜ್ ಕೆನಾಲ್ ಮೆಡಿಟರೇನಿಯನ್ ಸಮುದ್ರವನ್ನು ಯಾವ ಸಮುದ್ರಕ್ಕೆ ಸೇರಿಸುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೆಂಪು ಸಾಗರ. ಪ್ರಶ್ನೆ 42. ರಾಯಲ್ ಬೆಂಗಾಲ್ ಹುಲಿಯು ಯಾವ ಸ್ಥಳದಲ್ಲಿ ಇರುತ್ತವೆ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸುಂದರ್ಬನ್.
ಪ್ರಶ್ನೆ 43 ರಂಗನತಿಟ್ಟು ಪಕ್ಷಿ ಶರಣವಲಯವು ಯಾವ ರಾಜ್ಯದಲ್ಲಿದೆ? ಸೊ ಇದು ಸರಿಯಾದ ಉತ್ತರ ಕರ್ನಾಟಕ. ಪ್ರಶ್ನೆ 44 ಪ್ರಪಂಚದ ವಜ್ರ ರಾಶಿಯಲ್ಲಿ 95% ಯಾವ ನಾಡಿನಲ್ಲಿದೆ? ಸೊ ಇದು ಸರಿಯಾದ ಉತ್ತರ ಕಿಂಬರ್ಲಿ. ಪ್ರಶ್ನೆ 45 ಸ್ಥಳದಿಂದ ಸ್ಥಳಕ್ಕೆ ಬದಲಾಯಿಸುವ ಜನಸಮೂಹವನ್ನು ಏನೆಂದು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಮಾರಿ ಅಂತ ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್. ಪ್ರಶ್ನೆ 46 ನಿರ್ದಿಷ್ಟ ಋತುವಿನಲ್ಲಿ ಎಲೆಗಳನ್ನು ಕಳೆದುಕೊಳ್ಳುವ ಕಾಡುಗಳನ್ನು ಏನೆಂದು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಡೆಸಿಡ್ಯೂಯಸ್. ಪ್ರಶ್ನೆ 47 ಭೂಮಿಯ ವಾತಾವರಣದಲ್ಲಿ 78% ಯಾವ ಅನಿಲದಿಂದ ಕೂಡಿದೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಸಾರಜನಕ ಅಂದರೆ ನೈಟ್ರೋಜನ್. ಪ್ರಶ್ನೆ 48 ಈ ಕೆಳಕಂಡಲ್ಲಿ ಯಾವುದು ಅನಂಗತ ಅಂದರೆ ಏಲಿಯನ್ ಜೀವವನ್ನು ಹೊಂದಿರುವ ಸಾಧ್ಯತೆ ಇದೆ? ಕಾರಣ ಅಲ್ಲಿಯ ವಾತಾವರಣ. ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಯುರೋಪ್ ಗುರುಗ್ರಹದ ಸ್ಯಾಟಲೈಟ್. ಪ್ರಶ್ನೆ 49 ಭಾರತದ ಶಾಶ್ವತ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿಯಲ್ಲಿ ಸ್ಥಾಪಿತವಾಗಿದೆ? ಸೊ ಇದು ಸರಿಯಾದ ಉತ್ತರ ಅಂಟಾರ್ಟಿಕಾ. ಪ್ರಶ್ನೆ 50 ಭಾರತದ ಜನಸಂಖ್ಯಾ ಸಾಂದ್ರತೆ ಅಂದರೆ ಪಾಪ್ಯುಲೇಷನ್ ಡೆನ್ಸಿಟಿ 2011ರಲ್ಲಿ ಸೊ 382 ಕಿಲೋಮೀಟರ್ಗೆ. ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ಕ್ಲಾಸಸ್ ನಡೆಯುತ್ತೆ, ನೆಕ್ಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದರಿಂದ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ. ಇದೇ ರೀತಿ ಅತಿ ಸಂಭವನೀಯ ಪ್ರಶ್ನೆಗಳ ಬಗ್ಗೆ ನಾನು ಕ್ಲಾಸಸ್ ತರ್ತೀನಿ. ಓಕೆನಾ? ಜಾಸ್ತಿ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ, ಯಾಕಂದರೆ ಕ್ವಶನ್ ಪೇಪರಲ್ಲಿ ಇರೋದೇ ಪ್ರಶ್ನೆಗಳು ರಿಪೀಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಪ್ರಶ್ನೆ 51 ಸೂರ್ಯ ಹಾದು ಭೂಮಿಯ ಸಮಭಾಜಕ ವೃತ್ತ ಅಂದರೆ ಇಕ್ವೇಟರ್ದ ನಡುವಿನ ದೂರ ಅತೀತ ಅಂದರೆ ಮ್ಯಾಕ್ಸಿಮಮ್ ವಾಗಿದ್ದಾಗ ಏನೆಂದು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಇಕ್ವಿನಾಕ್ಸ್. ಪ್ರಶ್ನೆ 52 ಮಳೆಗಾಲದ ಆರಂಭದಲ್ಲಿ ಬೀಜ ಹೂಡುವ ಬೆಳೆಯನ್ನು ಏನೆಂದು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಖಾರಿಫ್ ಕ್ರಾಪ್. ಪ್ರಶ್ನೆ 53 ರಾಜ್ಯಸಭಾ ಚುನಾವಣೆಗೆ ಹೆಸರು ಸೂಚಿಸಲ್ಪಟ್ಟ ಮೊದಲನೇ ಚಿತ್ರನಟಿ ಯಾರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ನರ್ಗಿಸ್ ದತ್. ಪ್ರಶ್ನೆ 54 ಸರಸ್ವತಿ ಸಮ್ಮಾನ ಪ್ರಶಸ್ತಿ ಗಳಿಸಿದ ಕಾದಂಬರಿ ಮಂತ್ರ ಬರೆದ ಲೇಖಕ ಯಾರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಎಸ್ ಎಲ್ ಭೈರಪ್ಪ. ಪ್ರಶ್ನೆ 55 ಜನಸಂಖ್ಯೆಯ ಬಗ್ಗೆ ಸಂಶೋಧನೆ ಮಾಡುವ ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಡೆಮೋಗ್ರಾಫಿ. ನೆಕ್ಸ್ಟ್ ಆಶಾ ಈ ಕೆಳಕಂಡ ಭಾರತ ಸರ್ಕಾರದ ಕಾರ್ಯಯೋಜನೆಯ ಒಂದು ಅಂಗವಾಗಿದೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಯೋಜನೆ. ಪ್ರಶ್ನೆ 57 ಕಂಪ್ಯೂಟರ್ನಲ್ಲಿ ಒಂದರಿಂದ ಇನ್ನೊಂದಕ್ಕೆ ಪ್ರಪಂಚದ ಎಲ್ಲ ಕಡೆಗಳಿಗೂ ವಿಚಾರ ವಿನಿಮಯ ಮಾಡಲು ಬೇಕಾದ ಒಂದು ಸಾಧನೆ. ಸೊ ಅದನ್ನು ನಾವು ಮೋಡೆಮ್ ಅಂತ ಕರಿತೀವಿ. ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ 58 2013ನೇ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದಲ್ಲಿ ಗೋಲ್ಡನ್ ಬಾಲ್ ಪ್ರಶಸ್ತಿ ದೊರಕಿದ್ದು ಯಾರಿಗೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ರವೀಂದ್ರ ಜಡೇಜಾ. ಪ್ರಶ್ನೆ 59 ಕೆಳಕಂಡ ದಾಸ್ತಾನು ಸಂಗ್ರಹ ಸಾಧನೆ ಸ್ಟೋರೇಜ್ ಡಿವೈಸ್ಗಳಲ್ಲಿ ಯಾವುದು ಒಂದು ಮಾತ್ರ ಅಂದರೆ ರೀಡ್ ಓನ್ಲಿ? ಸೊ ಇದು ಸರಿಯಾದ ಉತ್ತರ ಸಿ ಡಿ ರೋಮ್. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ 60 ಭಾರತದ ಮೊದಲ ಸಂಸತ್ ಸಭಾಪತಿ ಯಾರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ವಿ ಮಾವಳ್ಕರ್. ಪ್ರಶ್ನೆ 61 ಮ್ಯಾನ್ ಬುಕರ್ ಪ್ರಶಸ್ತಿ ಪಡೆದ ಕೃತಿ ಲೈಫ್ ಆಫ್ ಮೈ ಬರಹಗಾರ ಯಾರು? ಸೊ ಇದು ಸರಿಯಾದ ಉತ್ತರ ಯಾನ್ ಮಾಟ್ರೇಯಿ, ಕೆನಡಾದವರು. ಪ್ರಶ್ನೆ 62 ಈ ಕೆಳಕಂಡ ವ್ಯಕ್ತಿಗಳಲ್ಲಿ ಯಾರು ಸಂಸತ್ತಿನ 2 ಅಂಗಗಳನ್ನು ಸದಸ್ಯನಲ್ಲದಿದ್ದರೂ ಪ್ರವೇಶಿಸಬಹುದು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಪ್ರಶ್ನೆ 63 ಹೆಚ್ಚು ಮದ್ಯಪಾನದಿಂದ ಜಾಸ್ತಿ ಹಾನಿ ಹೊಂದುವ ಅಂಗ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್. ಪ್ರಶ್ನೆ 64 ಭಾರತ ಮತ್ತು ಚೈನಾದ ನಡುವಿನ ಸರಹದ್ದು ರೇಖೆಯ ಹೆಸರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ಮೆಕ್ಮೋಹನ್ ರೇಖೆ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಕ್ವಶನ್ ಪ್ರಶ್ನೆ 65 ಕೆಳಕಂಡ 4 ಪ್ರದೇಶಗಳಲ್ಲಿ ಮಾನ್ಸೂನ್ ಮಳೆ ಕಂಡುಬರುವುದು? ಸೊ ಇದು ಸರಿಯಾದ ಉತ್ತರ ಆಗ್ನೇಯ ಉತ್ತರ ಅಮೆರಿಕಾ. ಪ್ರಶ್ನೆ 66 ಕೆಂಪು ಮಣ್ಣಿನ ಕೆಂಪು ಬಣ್ಣಕ್ಕೆ ಕಾರಣವೇನು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬಿಣ. ಪ್ರಶ್ನೆ 67 ಅಮರಾವತಿ ಭವಾನಿ ಹೇಮಾವತಿ ಮತ್ತು ಕಬಿನಿ ಯಾವ ನದಿಯ ಉಪನದಿಗಳು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಕಾವೇರಿ ನದಿ. ಪ್ರಶ್ನೆ 68 ದೇಹದ ರಕ್ಷಣೆಗೆ ಕಾರಣವಾದ ಶ್ವೇತ ರಕ್ತ ಕಣಗಳು ದೇಹದ ಯಾವ ಅಂಗದಲ್ಲಿ ತಯಾರಿಸಲ್ಪಡುತ್ತದೆ? ಸೊ ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಸಿ ಬೋನ್ ಮ್ಯಾರೋ ಮತ್ತು ಮೆದುಸು ಗ್ರಾಮೀಣಗಳು. ಸೊ ಅದು ಫಸ್ಟ್ ರಾಂಗ್ ಅಂತ ಅನಿಸಿತು ಆನ್ಸರ್. ಸೊ ಸರ್ಚ್ ಮಾಡುವಾಗ ಸೊ ಸರಿಯಾಗಿದೆ. ಪ್ರಶ್ನೆ 69 ಮನುಷ್ಯನ ಸಮೀಪ ದೃಷ್ಟಿಯನ್ನು ಯಾವ ರೀತಿ ಸರಿಪಡಿಸಬಹುದು? ಸೊ ಇದಕ್ಕೆ ಉತ್ತರ ಆಪ್ಷನ್ ಎ ನಿಮ್ನ ಮಸೂರ ಅಂದರೆ ಕಾನ್ಕ್ಯೂಲೆನ್ಸ್ ಅಂತ ಕರಿತೀವಿ. ಪ್ರಶ್ನೆ 70 ಒಬ್ಬ ರೋಗಿಯನ್ನು ಡಯಾಲಿಸಿಸ್ಗೆ ಒಳಪಡಿಸಿದರೆ ಅವನಿಗೆ ಯಾವ ರೀತಿಯ ಬಾಧೆ ಇರಬಹುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಸರ್ಜನಾ ಶಕ್ತಿ. ಪ್ರಶ್ನೆ 71 ಕೆಳಕಂಡ ಆಹಾರ ಸರಪಣಿ ಅಂದರೆ ಫುಡ್ ಚೈನಲ್ಲಿ ಜಿಂಕೆ ಮಾಯವಾದಲ್ಲಿ ಹುಲ್ಲು ಜಿಂಕೆ ಹುಲಿ ಫಲಿತಾಂಶ ಏನಾಗಬಹುದು? ಸೊ ಆಪ್ಷನ್ ಡಿ ಹುಲಿಗಳ ಸಂಖ್ಯೆ ಕಡಿಮೆಯಾಗಿ ಹುಲ್ಲಿನ ಬೆಳೆ ಜಾಸ್ತಿ ಆಗುವುದು. ಪ್ರಶ್ನೆ 72 ಈ 4 ಹಾರ್ಮೋನ್ಗಳಲ್ಲಿ ಯಾವುದು ಗಿಡಗಳಲ್ಲಿ ತಯಾರಾಗುವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸೈಟೋಕಿನಿನ್. ಪ್ರಶ್ನೆ 73 ಈ 4ರಲ್ಲಿ ಕೀಟಾಣುಗಳಿಂದ ಬರುವ ರೋಗ ಯಾವುದು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ಫ್ಲೂಯೆನ್ಸ್ ಅಂದರೆ ನಾವು ಫ್ಲೂ ಅಂತ ಹೇಳಿ ಕರಿತೀವಿ. ಪ್ರಶ್ನೆ 74 ಇಂಗಾಲ ಅಂದರೆ ಕಾರ್ಬನ್, ವಜ್ರ ಹಾಗೂ ಗ್ರಾಫೈಟ್ ಈ 3 ಯಾವುದಕ್ಕೆ ಉದಾಹರಣೆಗಳು? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಲಾರ್ ರೋಬಸ್. ಪ್ರಶ್ನೆ 75 ಮಕ್ಕಳಿಗೆ ಪೋಲಿಯೋ ಹಾಕುವಿಕೆಗೆ ಕಾರಣ? ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ದೇಹದಲ್ಲಿ ಸಹನಾ ಶಕ್ತಿ ಹೆಚ್ಚಲೆಂದು. ಪ್ರಶ್ನೆ 76 ಗನ್ ಮೆಟಲ್ ಮಿಶ್ರ ಲೋಹದಲ್ಲಿ ಇರುವ ಅಂಶಗಳು? ಸೊ ಇದಕ್ಕೆ ಸರಿಯಾದ ಆಪ್ಷನ್ ಡಿ ತಾಮ್ರ ಮತ್ತು ತವರ ಮತ್ತು ಸೀಸ. ಸೊ ಅದು ಎಡಿಟಿಂಗಲ್ಲಿ ಕ್ವಶನ್ ಪೇಪರ್ ಅಲ್ವಾ, ಸೊ ಎಡಿಟಿಂಗಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ನೆಕ್ಸ್ಟ್ ಸೊ ಪ್ರಶ್ನೆ 77 100 ಕರೆಯವರೆಗೆ ಪ್ರತಿಯೊಂದು ಕರೆಗೆ 40 ಪೈಸೆ ಮತ್ತು ಅದರ ನಂತರ 25 ಪೈಸೆ ಆಗಿದ್ದಲ್ಲಿ ಒಂದು ದಿನಕ್ಕೆ 60 ರು ಆದರೆ ಒಟ್ಟು ಎಷ್ಟು ಕರೆಗಳನ್ನು ಮಾಡಿರಬಹುದು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ 180. ಸೊ ಮ್ಯಾಥ್ಸ್ನ ರೀಸನಿಂಗ್ನ ಬಿಡಿಸ್ಬೋದು. ಸೊ ಆದರೆ ನಮ್ಮಲ್ಲಿ ಅಷ್ಟೊಂದು ಸೌಲಭ್ಯಗಳಿಲ್ಲ. ಸೊ ಆದಷ್ಟು ಬೇಗ ಲೈವ್ ಬಂದು ಮ್ಯಾಥ್ಸ್ನ ಇಂಗ್ಲೀಷ್ನ ಲೈವಲ್ಲಿ ಬಿಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸೊ ಬೋರ್ಡ್ ಮತ್ತು ಮೈಕ್ನ ತರಿಸ್ಬೇಕಂತ ಮಾಡಿದ್ದೀವಿ. ಸೊ ಅದು ಆದಷ್ಟು ಬೇಗ ಆಗಲಿ. ಸೊ ದಯವಿಟ್ಟು ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದರಿಂದ ನಮಗೂ ಪ್ರೋತ್ಸಾಹ ಸಿಗುತ್ತದೆ. ಇದರಿಂದ ನಮಗೂ ಸ್ವಲ್ಪ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕರೆ ನಾವು ಕೂಡ ಸ್ವಲ್ಪ ನಮ್ಮ ಕೈಯಿಂದ ಆದಷ್ಟು ಸೌಲಭ್ಯಗಳನ್ನು ಮಾಡಿ ಕ್ಲಾಸಸ್ ತಗೋತೀವಿ. ಸೊ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿದವರು, ಹಾಗಾಗಿ ಅಷ್ಟೊಂದು ಸೌಲಭ್ಯಗಳು ಇಲ್ಲ. ಸೊ ಸದ್ಯಕ್ಕೆ ಕ್ಲಾಸಸ್ ಹೀಗೆ ನಡೆಯುತ್ತೆ. ಸೊ ಬೋರ್ಡ್ ಮತ್ತು ಮೈಕ್ ತರಿಸ್ಬೇಕಂತ ಮಾಡಿದ್ದೀವಿ. ಆದಷ್ಟು ಬೇಗ ತರಿಸಿದ್ರೆ ಆದಷ್ಟು ಬೇಗ ಮ್ಯಾಥ್ಸ್ ಮತ್ತು ರೀಸನಿಂಗ್ನ ಬಿಡಿಸ್ತೀವಿ ನಿಮಗೆ ಅರ್ಥ ಆಗೋ ಹಾಗೆ. ನೆಕ್ಸ್ಟ್ ಪ್ರಶ್ನೆ 78. ಸೊ ಇವೆಲ್ಲ ಮ್ಯಾಥ್ಸ್ ಇದೆ. ಸೊ GK/GS ನೋಡೋಣ. ಸೊ ಪ್ರಶ್ನೆ 86ನೇದು ನೋಡಿ. ಭಾರತ ಸಂವಿಧಾನದ ಪ್ರಕಾರ ಯಾವ ಸ್ಥಿರ ನಿಧಿಯು ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತದೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಮೇಯ ಸ್ಥಿರ ನಿಧಿ. ಪ್ರಶ್ನೆ 87 ಹರಪ್ಪ ನಾಗರಿಕತೆಯು ಯಾವ ನದಿಯ ದಡದಲ್ಲಿ ಹುಟ್ಟಿತು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಇಂಡಸ್. ಪ್ರಶ್ನೆ 88 ನಾಣ್ಯಗಳ ಬಗ್ಗೆ ತನಿಖೆ ಮಾಡುವ ಶಿಸ್ತನ್ನು ಏನು ಕರೆಯುತ್ತಾರೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಬಿ ನ್ಯೂಮಿಸ್ಮ್ಯಾಟಿಕ್ಸ್. ಪ್ರಶ್ನೆ 89 ಹರ್ಷವರ್ಧನ ಸೋಲಿಸಿದ ರಾಜ ಯಾರು? ಸೊ ಇದು ಸರಿಯಾದ ಉತ್ತರ ಇಮ್ಮಡಿ ಪುಲಿಕೇಶಿ, ನಾವು ಅಂದರೆ 2ನೇ ಪುಲಿಕೇಶಿ ಅಂತ ಕರಿತೀವಿ. ಪ್ರಶ್ನೆ 90 ನೀವು ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಖಂಡಿತ ಕೊಡುತ್ತೇನೆ ಈ ಮಾತನ್ನು ಹೇಳಿದವರು ಯಾರು ಅಥವಾ ಘೋಷಣೆ ನೀಡಿದವರು ಯಾರು? ಸೊ ಇದು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್. ಪ್ರಶ್ನೆ 91 ಬ್ರಿಟಿಷರು ಯಾರ ಒಪ್ಪಂದದ ಮೇಲೆ ಸೂರತ್ನಲ್ಲಿ ತಮ್ಮ ವ್ಯವಹಾರವನ್ನು ಸ್ಥಾಪಿಸಿದರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಜಹಾಂಗೀರ್. ಪ್ರಶ್ನೆ 92 ಪ್ರಖ್ಯಾತ ವಿರೂಪಾಕ್ಷ ದೇವಸ್ಥಾನ ಎಲ್ಲಿ ಸ್ಥಾಪಿತವಾಗಿದೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಹಂಪೆ. ಪ್ರಶ್ನೆ 93 ಯುವ ಬೆಂಗಾಲ್ ನಡೆ ಯಂಗ್ ಬೆಂಗಾಲ್ ಮೂಮೆಂಟ್ ಸೊ ಪ್ರಮುಖರು ಯಾರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಡಿ ಹೆನ್ರಿ ವಿವಿಎಂ ದೇರೋಜೆ. ಪ್ರಶ್ನೆ 74 1930ರಲ್ಲಿ ಮಹಾತ್ಮ ಗಾಂಧಿಯವರು ಸವಿನಯ ಕಾನೂನು ಭಂಗ ಚಳವಳಿಯನ್ನು ಎಲ್ಲಿಂದ ಶುರು ಮಾಡಿದರು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಸಬರಮತಿ. ಪ್ರಶ್ನೆ 95 1927ರಲ್ಲಿ ಸೈಮನ್ ಕಮಿಷನ್ ಬಹಿಷ್ಕಾರಕ್ಕೆ ಕಾರಣ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಎ ಕಮಿಷನ್ನಲ್ಲಿ ಯಾವ ಭಾರತೀಯ ಕೂಡ ಇರಲಿಲ್ಲ. ಆ ಸೈಮನ್ ಕಮಿಷನ್ನಲ್ಲಿ ಒಬ್ಬರು ಭಾರತೀಯ ಇರೋದ ಕಾರಣ ಅವರು ಅದನ್ನು ಬಹಿಷ್ಕಾರ ಮಾಡಿದರು.
ಪ್ರಶ್ನೆ 96 ಚಿತ್ತಗಾಂಗ್ ಆರ್ಮರಿ ರೈಡ್ನ ಹಿಂದೆ ಯಾವ ಕ್ರಾಂತಿಕಾರಿ ಕೈವಾಡವಿತ್ತು? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯ ಸೇನಾ. ಪ್ರಶ್ನೆ 97 1890ರಲ್ಲಿ ಮಾನವ ದುಃಖ ನಿವಾರಣೆಗೆ ಹಾಗೂ ಸಾಮಾಜಿಕ ಹಿತಕ್ಕಾಗಿ ರಾಮಕೃಷ್ಣ ಮಿಷನ್ ಅನ್ನು ಯಾರು ಸ್ಥಾಪಿಸಿದರು? ಸೊ ಇದು ಸರಿಯಾದ ಉತ್ತರ ಸ್ವಾಮಿ ವಿವೇಕಾನಂದ್. ಪ್ರಶ್ನೆ 98 ಪೂರ್ವ ಹಾಗೂ ಪಶ್ಚಿಮ ಕರಾವಳಿಗಳು ಸಂಧಿಸುವ ಸ್ಥಳದಲ್ಲಿ ಯಾವ ಬೆಟ್ಟಗಳು ಕಂಡುಬರುತ್ತವೆ? ಸೊ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ನೀಲಗಿರಿ ಬೆಟ್ಟ. ಪ್ರಶ್ನೆ 99 ಭೂಕಂಪವನ್ನು ಅಳೆಯುವ ಅಳತೆಗೋಲು ಯಾವುದು? ಸೊ ಇದು ಸರಿಯಾದ ಉತ್ತರ ರಿಕ್ಟರ್ ಮಾಪನದಿಂದ ನಾವು ಭೂಕಂಪವನ್ನು ಅಳೆತೀವಿ. ಪ್ರಶ್ನೆ 100 ರೈಲು ಗಾಡಿಗಳನ್ನು ತಯಾರಿಸುವ ಇಂಟಿಗ್ರೇಟೆಡ್ ಕೋಚ್ ಫ್ಯಾಕ್ಟರಿಯಲ್ಲಿದೆ? ಸೊ ಇದು ಸರಿಯಾದ ಉತ್ತರ ಪೇರಂಬಂದೂರ್. ಸೊ ಕೆಳಗಿನಲ್ಲಿ ಇಂಗ್ಲೀಷ್ ಸೆಕ್ಷನ್ನಲ್ಲಿದೆ 100 ಪ್ರಶ್ನೆಗಳು. ಓಕೆನಾ? ಸೊ ಇಷ್ಟು ಕನ್ನಡದಲ್ಲಿ 100 ಪ್ರಶ್ನೆಗಳು. ಸ್ನೇಹಿತರೆ, ಡೈಲಿ ಕ್ಲಾಸಸ್ ನಡೆಯುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಬೆಂಬಲ ಇದ್ದರೆ ನಾವು ಇನ್ನಷ್ಟು ಹೆಚ್ಚಿನ ಕ್ಲಾಸ್ಗಳು ಇನ್ನೊಂದು ವಿವರವಾಗಿ ಕ್ಲಾಸ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ನಮಗೆ. ಸೊ ಹಾಗಾಗಿ ದಯವಿಟ್ಟು ಸಪೋರ್ಟ್ ಮಾಡಿ. ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.